ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ. ಜುಲೈ 2ರಂದು ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಮಾಡಲಾಗ್ತಾ ಇದ್ದು, ಈ ಹಿನ್ನೆಲೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರೆ ಜಿಲ್ಲಾ ಆಡಳಿತದ ಪ್ರತಿಯೊಬ್ಬ ಅಧಿಕಾರಿಗೂ ಸಹ ತನ್ನದೇ ಆದಂತಹ ಕೆಲಸಗಳನ್ನು ಸಹ ನಿಯೋಜಿಸಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸೇರಿದಂತೆ ಜಿಲ್ಲಾ ಪೊಲೀಸ್ ಯಂತ್ರಾಂಗ ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೆಯದಂತೆ ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ನಂದಿಗಿರಿಧಾಮ ಸುತ್ತಮುತ್ತ ಭಾರೀ ಭದ್ರತೆ ವ್ಯವಸ್ಥೆಯನ್ನು ಸಹ ಏರ್ಪಟ್ಟಿದೆ. ಜೊತೆಗೆ ಈಗಾಗಲೇ ವಿಶ್ವವಿಖ್ಯಾತ ನಂದಿಗಿರಿಧಾಮ ಸೇರಿದಂತೆ ಸ್ಕಂದಗಿರಿ ತಾಣ ಹಾಗೂ ಮುದ್ದೇನಹಳ್ಳಿ ಗ್ರಾಮ ಏನಿದೆಯೋ ಈ ಒಂದು ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಪ್ರವೇಶಿಗರಿಗೆ ನಿಷೇಧವನ್ನು ಸಹ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ಮುದ್ದೇನಹಳ್ಳಿಯಲ್ಲಿ ಹೆಲಿಕಾಪ್ಟರ್ನ ಮುಖಾಂತರ ಸಿಎಂ ಹಾಗೂ ಡಿಸಿಎಂ ಬರುವ ಸಾಧ್ಯತೆ ಇರುವ ಹಿನ್ನೆಲೆ ಅಲ್ಲಿ ಒಂದು ಡ್ರೋನ್ನ ವ್ಯವಸ್ಥೆ ಸಂಪೂರ್ಣವಾಗಿ ಹಾರಾಟ ಮಾಡಬಾರ್ದು ಅಂತ ಈಗಾಗಲೇ ಕಟ್ಟೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದು ನಿಷೇಧಾಜ್ಞೆಯನ್ನು ಸಹ ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂತಹದ್ದು. ಜೊತೆಗೆ ಈ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ನಡೆಯುತ್ತಿರುವ ಹಿನ್ನೆಲೆ ಈ ಭಾಗದ ರೈತರೇ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ, ತುಮಕೂರು ಭಾಗದ ರೈತರಿಗೆ ವಿಶೇಷವಾಗಿ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹದ್ದು. ಯಾಕೆಂದರೆ ಈ ಭಾಗದಲ್ಲಿ ಒಂದು ಸಚಿವ ಸಂಪುಟ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ನಡೆಯುತ್ತಿರುವ ಹಿನ್ನೆಲೆ ನೀರಾವರಿ ಹೋರಾಟಗಳಾಗಿರ್ಬೋದು, ಜೊತೆಗೆ ಈ ಸ್ಥಳೀಯ ರೀತಿಯಾದಂತಹ ಸಮಸ್ಯೆಗಳು ಏನಿರ್ತವೋ ಹೀಗೆ ಒಂದು ಮುಕ್ತಿ ಸಿಗುತ್ತೆ ಎಂಬ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹದ್ದು. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ರೀತಿಯಾದಂತಹ ರೈತರು ಈ ಒಂದು ನಂದಿಗಿರಿಧಾಮದಲ್ಲಿ ನಡೆಯುತ್ತಿರುವಂತಹ ಸಚಿವ ಸಂಪುಟ ವಿಸ್ತರಣೆ ಏನಿದೆಯೋ ಈ ಸಚಿವ ಸಂಪುಟದ ಸಭೆಯ ಬಗ್ಗೆ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ನೀರಾವರಿ ಯೋಜನೆಗಳೇ ಆಗಿರ್ಬೋದು, ಎತ್ತಿನ ಹೊಳೆ ನೀರಾವರಿ ಯೋಜನೆ, ಜೊತೆಗೆ ಎಚ್ಎನ್ ವ್ಯಾಲಿ 3ನೇ ಶುದ್ಧೀಕರಣ ಘಟಕ ಆಗಿರ್ಬೋದು, ಹಾಗೂ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಗುರುತಿಸಿಕೊಂಡಿರುವಂತಹ ಹೂವಿನ ಮಾರುಕಟ್ಟೆಗೆ ಒಂದು ಚಾಲನೆಯನ್ನು ಸಿಗಲಿದೆ, ಮತ್ತಷ್ಟು ಅನುದಾನ ಸಿಗಲಿದೆ ಎಂಬ ಬಹಳಷ್ಟು ನಿರೀಕ್ಷೆಯನ್ನಿದೆ. ಜೊತೆಗೆ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ರೇಷ್ಮೆ ಮಾರುಕಟ್ಟೆ ಆಗಿರ್ಬೋದು, ಇಂಜಿನಿಯರ್ ಕಾಲೇಜು ಆಗಿರ್ಬೋದು, ಹೀಗೆ ಸಾಕಷ್ಟು ರೀತಿಯಾದಂತಹ ಸ್ಥಳೀಯವಾಗಿ ಅಭಿವೃದ್ಧಿಯ ಯೋಜನೆಗಳು, ಕೈಗಾರಿಕೆಗಳ ಸ್ಥಾಪನೆಗಳಿಗೆ ಹೊತ್ತು ನೀಡುತ್ತೆ ಅಂತ ಬಹಳಷ್ಟು ರೀತಿಯಾದಂತಹ ಒಂದು ನಿರೀಕ್ಷೆಯಲ್ಲಿ ಈ ಭಾಗದ ಜನರು ಇರುವಂತಹದ್ದು. ಈಗಾಗಲೇ ಏನು ರೈತರು ಅನುಭವಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ನೀರು ಬರ್ತಾ ಇದೆ, ತುಂಬ ಕಲುಷಿತ ನೀರು ಬರ್ತಾ ಇದೆ. ಕುಡಿಲಿಕ್ಕೆ ಬಿಟ್ಬಿಡಿ, ಬೆಳೆಗಳಿಗೆ ಸಹ ಅದು ತುಂಬ ಕಲುಷಿತವಾಗಿರ್ತಕ್ಕಂತಹ ನೀರು. ಕೆರೆಗಳಲ್ಲಿ ನೀರಿದೆ, ಅದರ ಪಕ್ಕದಲ್ಲಿ ಯಾರೂ ಜೀವನ ಮಾಡೋಕ್ಕಾಗಲ್ಲ. ಆ ಮಟ್ಟಕ್ಕೆ ಇವತ್ತಿನ ದಿವಸ ನೀರು ಕಲುಷಿತ ಆಗಿದೆ. ಮೊದಲನೇ ಹಂತದಲ್ಲಿ ಅವರಲ್ಲಿ ಮನವಿ ಮಾಡಿಕೊಳ್ಳೋದು, ಏನು 3ನೇ ಹಂತದ ಶುದ್ಧೀಕರಣ ಇದೆ ಅದನ್ನು ತ್ವರಿತವಾಗಿ ಮಾಡಬೇಕು. ಅದೇ ನಿಟ್ಟಿನಲ್ಲಿ BJP ಸರ್ಕಾರ ಇರಬೇಕಾದ್ರೆ ಯಡಿಯೂರಪ್ಪನವರು ಶಿಡ್ಲಘಟ್ಟಕ್ಕೆ ಹೈಟೆಕ್ ಮಾರ್ಕೆಟ್ಗೆ ಅನುದಾನವನ್ನು ಬಿಡುಗಡೆ ಮಾಡಿದರು. ಮುಂದುವರೆದ ಭಾಗವಾಗಿ ಸುಮಾರು 200 ಕೋಟಿಗಳ ನಿರೀಕ್ಷೆಯನ್ನು ನಮ್ಮ ಶಿಡ್ಲಘಟ್ಟದ ಜನತೆ ಇಟ್ಕೊಂಡಿದ್ದಾರೆ. ಈ ಹೈಟೆಕ್ ಮಾರ್ಕೆಟ್ ಬಂದಿದ್ದೇ ಆದರೆ ಏನು ಈಗೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ರೈರಲ್ಲಿ ಸಹ, ಅವರಿಂದ ಹಿಡಿದು ರೈತರು ಸಹ. ಆ ಹೈಟೆಕ್ ಮಾರ್ಕೆಟ್ ಬಂದರೆ ವ್ಯಾಪಾರಸ್ಥರು ಬರ್ತಾರೆ. ಆಟೋಮೆಟಿಕ್ಕಾಗಿ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲೇ ಸುತ್ತಮುತ್ತಲಿನ ಜಿಲ್ಲೆಯಿಂದನೂ ಸಹ ರೇಷ್ಮೆ ಇಲ್ಲಿಗೆ ಬರ್ತದೆ. ಹಾಗಾಗಿ ಹೈಟೆಕ್ ಮಾರ್ಕೆಟ್ನ ಇಮ್ಮಿಡಿಯೇಟಾಗಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತೀವಿ. ಒಟ್ಟಾರೆ ಒಂದು ರೀತಿಯಾದಂತಹ ರೈತರು ಜನಸಾಮಾನ್ಯರಿಗೆ 14ನೇ ಸಚಿವ ಸಂಪುಟದಲ್ಲಿ, ಅದರಲ್ಲಿಯೂ ನಂದಿಗಿರಿಧಾಮದಲ್ಲಿ ನಡೆಯುತ್ತಿರುವಂತಹ ಸಚಿವ ಸಂಪುಟದ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿದ್ರೆ, ಮತ್ತೊಂದು ಕಡೆ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ನಡೆಯದಂತೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳಷ್ಟು ರೀತಿಯಾದಂತಹ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ನಾಳೆ ನಡೆಯುವಂತಹ ಸಚಿವ ಸಂಪುಟ ಏನಿದೆಯೋ ಈ ಸಚಿವ ಸಂಪುಟಕ್ಕೆ ಈಗಾಗಲೇ ಜಿಲ್ಲಾಡಳಿತ ಬಹಳಷ್ಟು ತಯಾರಿಯನ್ನು ನಡೆಸಿಕೊಂಡಿರುವಂಥದ್ದು. ಏಕೆಂದರೆ 13ನೇ ಸಚಿವ ಸಂಪುಟವನ್ನು ನಂದಿ ಬೆಟ್ಟದಲ್ಲಿ ನಡೆಸಲು ಬಹಳಷ್ಟು ತೀರ್ಮಾನವನ್ನು ಮಾಡಲಾಗ್ತಾ ಇತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಹಾಗೂ ಅನುದಾನ ಹಾಗೂ ಸರ್ಕಾರದ ಒಂದು ರೀತಿಯಾದಂತಹ ಕೊರತೆಗಳಿಂದ ನಂದಿಗಿರಿಧಾಮದಲ್ಲಿ ನಡೆಯಬೇಕಾಗಿದ್ದಂತಹ 13ನೇ ಸಚಿವ ಸಂಪುಟ ಸಭೆ ಮುಂದೂಡಲಾಗಿದ್ದು, ಈಗ 14ನೇ ಸಚಿವ ಸಂಪುಟಕ್ಕೆ ನಾಳೆ ನಡೆಯುವಂಥ ಸಚಿವ ಸಂಪುಟಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಿಕೊಂಡು ಬರಲಾಗ್ತಿದೆ ಅಂತ ಹೇಳ್ಬೋದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷತೆ. ನಾನು ದತ್ತಾತ್ರೇಯ, ನ್ಯೂಸ್ 18 ವರದಿಗಾರ, ಚಿಕ್ಕಬಳ್ಳಾಪುರ.